ಗಣೇಶ ಚತುರ್ಥಿಯ ಹಬ್ಬ ಗಣೇಶನ ಹುಟ್ಟುಹಬ್ಬವನ್ನು ಆಚರಿಸುವ ವಿಶೇಷ ದಿನ. ಈ ಹಬ್ಬದ ಸಮಯದಲ್ಲಿ ಅನೇಕ ಕುಟುಂಬಗಳು ತಮ್ಮ ಮನೆಯಲ್ಲಿ ಗಣೇಶನ ಮುದ್ದಾದ ಪ್ರತಿಮೆಯನ್ನು ಸ್ಥಾಪಿಸುತ್ತಾರೆ ಮತ್ತು ಭಕ್ತಿ ಪೂಜೆಯ ಮೂಲಕ ಆರಾಧಿಸುತ್ತಾರೆ. ಈ ಹಬ್ಬವು ಪ್ರೀತಿ, ಶ್ರದ್ಧೆ ಮತ್ತು ಸಮುದಾಯದ ಹಕ್ಕುಗಳನ್ನು ಒಳಗೊಂಡಂತೆ ಆಚರಿಸಲಾಗುತ್ತದೆ. ಆಗ ಒಂದು ಹಳ್ಳಿಯಲ್ಲಿ ನರೇಂದ್ರ ಎಂಬ ವ್ಯಕ್ತಿ ಗಣೇಶ ಚತುರ್ಥಿಯ ಹಬ್ಬವನ್ನು ಶ್ರದ್ಧೆ ಮತ್ತು ಉತ್ಸಾಹದಿಂದ ಆಚರಿಸುತ್ತಿದ್ದನು. ಈ ವರ್ಷ ಅವನು ಹೊಸವಾಗಿ ಒಂದು ದೊಡ್ಡ ಗಣೇಶನ ಪ್ರತಿಮೆಯನ್ನು ನಿರ್ಮಿಸುವ ಯೋಜನೆಯ ಕೈಗೊಳ್ಳುವನು. ಪ್ರತಿಮೆಯನ್ನು ನವೀನ ರೀತಿಯಲ್ಲಿ ಅಲಂಕರಿಸಲು ಅವನು ಸ್ಥಳೀಯ ಶಿಲ್ಪಿಗಳನ್ನು ಕರೆದುಕೊಂಡು ವಿಶೇಷ ಶಿಲ್ಪಕಲೆಯನ್ನು ಬಳಸಿದನು. ಮನುಷ್ಯನಿಗೆ ಉತ್ತಮವಾದ ಕೆಲಸ ಮಾಡಲು ನರೇಂದ್ರನಿಗೆ ತನ್ನ ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮವನ್ನು ತೋರಿಸಬೇಕಾದ ಅಗತ್ಯವಿತ್ತು. ಕಾರ್ಯವು ಕಿರುಮಟ್ಟದ ಬದ್ಧತೆಯೊಂದಿಗೆ ನಿರ್ವಹಿತವಾದಾಗ ಗಣೇಶನ ಪ್ರತಿಮೆಯ ಶ್ರೇಷ್ಠತೆ ಎಲ್ಲರ ಆಕರ್ಷಣೆಯನ್ನು ಸೆಳೆಯಿತು. ಹಬ್ಬದ ದಿನ ಗ್ರಾಮಸ್ಥರು ತಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ನವೀನ ಪ್ರತಿಮೆಯ ಪೂಜೆಯನ್ನು ನಡೆಸಿದನು. ನರೇಂದ್ರನ ಕಾರ್ಯ ಶ್ರದ್ಧೆ ಮತ್ತು ಶ್ರೇಷ್ಠತೆಯ ಸಂಕೇತವಾಗಿ ಬದಲಾಗಿಯಿತು. ಜನರು ಸಂಕಟಗಳನ್ನು ತ್ಯಜಿಸುವ ಮತ್ತು ಶುಭವನ್ನು ತರುವ ಗಣೇಶನ ಶಕ್ತಿ ಬಗ್ಗೆ ಹೆಚ್ಚು ನಂಬಿಕೆಯಿಟ್ಟರು. ಈ ಹಬ್ಬವು ಗಣೇಶನ ಮಹತ್ವವನ್ನು ಮತ್ತು ಸಮಾಜದಲ್ಲಿ ಸಹಕಾರ ಮತ್ತು ಶ್ರದ್ಧೆಯ ಪಾತ್ರವನ್ನು ಪ್ರತಿಬಿಂಬಿತ ಮಾಡಿತು. ಹೀಗೆ ಗಣೇಶ ಚತುರ್ಥಿಯ ಹಬ್ಬವು ಏಕತೆಯ ಸಂಕೇತವಾಗಿ ಭಕ್ತಿ ಮತ್ತು ಶ್ರದ್ಧೆಯ ಮೂಲಕ ಸಮಾಜವನ್ನು ಒಂದರೊಂದಿಗೆ ಸೇರಿಸುವ ದಿನವಾಗಿದೆ.